ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಅಹಿಂದ ಮುಖಂಡರೇ, ಸಾರ್ವಜನಿಕ ಬಂಧುಗಳೇ, ತಾಲೂಕು ಮಟ್ಟದ ಅಧಿಕಾರಿ ಮಿತ್ರರೇ, ಮಾಧ್ಯಮ ಮಿತ್ರರೇ, ಸೊ ದೇವರಾಜ ಅರಸುರವರ ಜಯಂತಿಯನ್ನು ಸರ್ಕಾರದ ಆದೇಶದ ಮೇರೆಗೆ ನಾವಿವತ್ತು ಸರಳವಾಗಿ ಆದರೂ ಕೂಡ ಬಹಳ ಅರ್ಥಪೂರ್ಣವಾಗಿ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ದೀರ್ಘಾವಧಿಯಲ್ಲಿ ಆಡಳಿತ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ಮುಖ್ಯಮಂತ್ರಿಗಳಿವರು. 1972ರಲ್ಲಿ ಇವರು ಅಧಿಕಾರವನ್ನು ವಹಿಸ್ಕೊಳ್ತಾರೆ. ಆವಾಗಲಿಂದಲೂ ಕೂಡ ಇವರು ನಮ್ಮ ಹಿಂದುಳಿದ ವರ್ಗಗಳ ಜನರ ಉದ್ಧಾರಕ್ಕೋಸ್ಕರ ಒಂದು ದಿನ ಕೂಡ ಬಿಡುವಿಲ್ದಂಗೆ ದುಡಿದಂಥ ನೇತಾರರು, ಧೀಮಂತ ನಾಯಕರು. ಉಳುವವನೇ ಗೋ ಒಡೆಯ ಈ ನೀತಿಯನ್ನು ಜಾರಿಗೆ ತಂದರು. ಜೀತ ಪದ್ಧತಿಯನ್ನು ನಿರ್ಮೂಲನೆ ಮಾಡಿದ್ರು. ಮಲವರ್ಗ ಪದ್ಧತಿಯನ್ನು ನಿಷೇಧ ಮಾಡಿದ್ರು. ಬಹಳಷ್ಟು ಇವತ್ತು ಏನು BCM ಹಾಸ್ಟೆಲ್ಗಳಲ್ಲಿ ಮಕ್ಕಳು ಓದ್ತಾ ಇದ್ದಾರೆ, ಅದು ನಿಜವಾಗ್ಲೂ ಕೂಡ ಅವರಿಗೆ ಸಲ್ಲಬೇಕಾದಂಥ ಕೊಡುಗೆ. ಶಿಕ್ಷಣ ಆಗ್ಬೋದು, ಸಾಮಾಜಿಕ ಆಗ್ಬೋದು, ಧಾರ್ಮಿಕ ಆಗ್ಬೋದು, ಶೈಕ್ಷಣಿಕ ಆಗ್ಬೋದು, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಎಲ್ಲ ಹಿಂದುಳಿದ ವರ್ಗಗಳನ್ನ ಅವರ ಒಂದು ಉದ್ಧಾರಕ್ಕೋಸ್ಕರ ಶ್ರಮಿಸಿದಂಥ ಮಹಾನ್ ಚೇತನ ಅಂತಂದ್ರೆ ನಮಗೆ ತಪ್ಪಾಗ್ಲಾರ್ದು. ಸೊ ಅವರು ಮಾಡಿರ್ತಕ್ಕಂಥ 1937ರಲ್ಲಿ ಅವರು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಅವತ್ತಿಂದ ಹಿಡಿದು ಸೊ ಅವರ ದಿವಂಗತರಾಗುವವರೆಗೂ ಕೂಡ ಶ್ರಮವಿಲ್ಲದಂಗೆ ದುಡಿತಾರೆ. ಅವರು ರಾಜಕೀಯದಲ್ಲಿ ಉತ್ತಮವಾದಂಥ ಒಂದು ದೃಢ ಸಂಕಲ್ಪವನ್ನು ಹೊತ್ತಿರ್ತಕ್ಕಂಥ, ಜನರ ಸೇವೆನೇ ನನ್ನ ಒಂದು ಪರಮ ಗುರಿ ಅಂತಕ್ಕಂಥ ಒಂದು ಇಚ್ಛಾಶಕ್ತಿಯನ್ನ ಹೊಂದಿರತಕ್ಕಂಥ ರಾಜಕೀಯ ಕಟ್ಟಾಳು ಅಂತಂದ್ರೆ ತಪ್ಪಾಗ್ಲಾರದು. ಸೊ ಅಂತ ಉತ್ತಮವಾದಂಥ ಕಾರ್ಯಕ್ರಮಗಳನ್ನ, ಹಿಂದುಳಿದ ವರ್ಗಗಳನ್ನ ಒಂದು ಉದ್ಧಾರಕ್ಕಾಗಿ ಶ್ರಮಿಸಿದಂಥ ನೇತಾರರ ಒಂದು ಜಯಂತಿಯನ್ನ ಇವತ್ತು ನಾವು ಅರ್ಥಪೂರ್ಣವಾಗಿ ಎಲ್ಲ ಹಿಂದುಳಿದ ವರ್ಗಗಳ ಮಹಾನ್ ನಾಯಕರ ಒಂದು ಮುಖಂಡರುಗಳ ನೇತೃತ್ವದಲ್ಲಿ ನಾವು ಬಹಳ ಅಚ್ಚುಕಟ್ಟಾಗಿ ಉದ್ದೇಶಪೂರ್ವಕವಾಗಿ ಆಚರಣೆ ಮಾಡಿದ್ದೀವಿ. ಸೊ ಅವರ ಒಂದು ಆದರ್ಶಗಳು ಏನಿತ್ತು, ಅವರ ಧ್ಯೇಯ ಗುರಿಗಳು ಏನಿತ್ತು, ನಮ್ಮಲ್ಲಿ ಇರ್ತಕ್ಕಂಥ ಅಹಿಂದ ನಾಯಕರು ಅವುಗಳನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಅಂತಕ್ಕಂಥ ಒಂದು ಭರವಸೆ ನನಗಿದೆ. ಸೊ ಈ ಒಂದು ಸಮಾರಂಭದಲ್ಲಿ ನಾನು ಆ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹೊಸದಾಗಿ ನಮ್ಮ ತಾಲೂಕಲ್ಲೂ ಕೂಡ ಒಂದು ಸಂಘಟನೆ ರೆಡಿ ಆಗ್ತಾ ಇದೆ. ಸೊ ಆ ಸಂಘಟನೆ ಮುಖಾಂತರ ಮತ್ತೊಮ್ಮೆ ಅಹಿಂದ ವರ್ಗ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡುವುದರ ಮುಖಾಂತರ ನಮ್ಮ ದೇವರಾಜ ಅರಸುರವರ ಒಂದು ಸಂಕಲ್ಪಗಳು ಏನಿತ್ತು, ಅವರ ಆಸೆ, ಅವರ ಗುರಿ, ಉದ್ದೇಶ, ಧ್ಯೇಯೋದ್ದೇಶಗಳು, ಅವರ ಆದರ್ಶಗಳನ್ನ ಇವರು ಕೂಡ ಮುನ್ನಡೆಸ್ತಾರೆ ಅಂತ ಹೇಳ್ತಾ, ನಾವು ಕೂಡ ಅವರ ಹಾದಿಯಲ್ಲಿ ನಡೀತೀವಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ.